ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತು ನೋಡ್ತಾ ಇರುವಂತಹ ನಿಮ್ಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡ್ಬೇಡ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ, ನಮಗೆ ಮತ್ತೆ ನಮ್ಮ ವೀಕ್ಷಕರಿಗೆ ನೀವು ಎಲ್ಲಿಂದ ಬಂದಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಯಾವ ಊರು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಮೊದಲಿಂದಾಗಿ ಅನುಬಂಧ ಕುಟುಂಬ, ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಮೇಡಮ್, ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಶ್ರೀ ಅಂತ. ನಾನು ಬೆಂಗಳೂರು ವಿಜಯನಗರದಿಂದ ಬಂದಿದ್ದೀನಿ. ಓಕೆ, ನಾನು ಕಲೆಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮ್ಯಾಮ್. ಓಕೆ ಮ್ಯಾಮ್, ನೆಕ್ಸ್ಟ್ ನೀವು. ನನ್ನ ಹೆಸರು ರೂಪಿಣಿ ಅಂತ. ಹಾಂ, ನಾವು ವಿಜಯನಗರದಿಂದ ಬಂದಿದ್ದೀವಿ. ನಾವೆಲ್ಲ ಸಿಸ್ಟರ್ಸು. ನಾವು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀವಿ. ಓಕೆ ನನ್ನ ಹೆಸರು ಗೀತಾ ಅಂತ. ನಾವು ವಿಜಯನಗರ ಬೆಂಗಳೂರಿಂದ ಬಂದಿದ್ದೀವಿ. ನಾನು ಬ್ಯೂಟಿಷಿಯನ್ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಹೆಸರು ಸೋಮಶೇಖರ್ ಅಂದ್ಬಿಟ್ಟು ಆ್ಯಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಮೇಡಮ್, ಬೆಂಗಳೂರು ವಿಜಯನಗರ. ಓಕೆ, ಬಹಳ ಖುಷಿ ಆಯಿತು. ಅನುಬಂಧ ಅಂತೇಳಿ ನಿಮ್ಮ ಕುಟುಂಬದ ಹೆಸರನ್ನು ಇಟ್ಕೊಂಡಿದ್ದೀರಾ, ಯಾಕೆ ಅಂತ ಹೇಳಿ. ಮೇಡಮ್, ನಾವು ತ್ರೀ ಮೆಂಬರ್ಸ್ ಸಿಸ್ಟರ್ಸು. ಚಿಕ್ಕ ವಯಸ್ಸಿಂದನೂ ಹಿಂಗೆ ಒಟ್ಟಿಗೆ ಇರೋದು. ಕಸಿನ್ಸ್ ಆದ್ರೂ ನಾವು ಒಂದಿನೂ ಜಗಳ ಮಾಡಿಲ್ಲ. ಅವಾಗ ಹೇಗಿದ್ವು ಇವಾಗೂ ಅದೇ ಥರ ಅನುಬಂಧ ಇದೆ. ಅದಕ್ಕೋಸ್ಕರ ಅನುಬಂಧ ಅಂತ ಹೆಸರಿಟ್ಟಿದ್ದೀವಿ. ಓಕೆ, ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಓಕೆ, ನೋಡಿದ್ರೆ ಗೊತ್ತಾಗುತ್ತೆ, ಮೂರು ಸೇಮ್ ಪ್ಲೇನ್ ಸಾರಿನೇ ಹಾಕೊಂಡ್ಬಂದಿರ, ಸೊ ಮಾತಾಡ್ಕೊಂಡು ಹಾಕೊಂಡ್ಬಂದಿರೋದು ಅಂತ ಅನ್ಸುತ್ತೆ. ಇಲ್ಲ. ಓಕೆ, ಆಲ್ ದಿ ಬೆಸ್ಟ್ ನಿಮಗೆ ಸಿನಿ ಕ್ವಿಜ್ ಆಯ್ತಾ. ಓಕೆ, ಇನ್ನು ನೆಕ್ಸ್ಟ್ ಕನಕರಾಗ ಕುಟುಂಬ. ಇದು ಬಹಳ ಸೊಗಸಾಗಿದೆ ಹೆಸರು. ಸರ್, ನಿಮ್ಮ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ KR ಅಂತ. ನಾವೆಲ್ಲ ಕನಕಪುರದಿಂದ ಬಂದಿದ್ದೀವಿ. ನಾನು ಸಾಹಿತಿ, ಕಾದಂಬರಿಕಾರ. ಓಕೆ, ಮತ್ತು ನಾನು ಜೈನ್ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡ್ತೀನಿ. ನಾವು ಎಲ್ಲರೂ ಬಾಲ್ಯ ಸ್ನೇಹಿತರು. ಅವಳು ನನ್ನ ಮಗಳು. ಮತ್ತು ನಾವು ಕನಕರಾಗಸ್ವರ ಅಂತ ಒಂದು ಆರ್ಕೆಸ್ಟ್ರಾನ ನಡೆಸ್ತೀವಿ. ನಾವೆಲ್ಲ ಅದರಲ್ಲಿ ಗಾಯಕರಾಗಿದ್ದೀವಿ. ಓಕೆ, ಹಾಗಾಗಿ ಕನಕರಾಗ ಅಂತ ಕುಟುಂಬದ ಹೆಸರು. ಹೌದು ಹೌದು. ಓಕೆ, ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಚಂದನ್ ಅಂತ. ನಾನು BMTCನಲ್ಲಿ ಕಂಡಕ್ಟರ್ ಆಗಿದ್ದೀನಿ. ಕನಕಪುರದಿಂದ ಬಂದಿದ್ದೀನಿ. ಓಕೆ, ನಮಸ್ಕಾರ ಎಲ್ರಿಗೂ ಕೂಡ. ನನ್ನ ಹೆಸರು ತಾರಾ ಅಂತೇಳಿ. ನಾನು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕನಕಪುರದಿಂದ ಬಂದಿದ್ದೇನೆ. ಓಕೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಾನ್ಯಶ್ರೀ ಕಶ್ಯಪ್. ನಾನು ಕನಕಪುರದಿಂದ ಬಂದೀನಿ. ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜಪಾನಲ್ಲಿ ಕೆಲಸ ಮಾಡ್ತಿದ್ದೀನಿ. ಓಕೆ, ಫೈನ್. ಓಕೆ, ನಿಮಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಧನ್ಯವಾದ. ಓಕೆ, ಇನ್ನು ನೆಕ್ಸ್ಟ್ ಕುಟುಂಬ, ಸಮಾಗಮ ಕುಟುಂಬ. ಇದು ಒಂಥರ ಚೆನ್ನಾಗಿದೆ, ಎಲ್ಲರೂ ಸಮಾಗಮ ಆಗಿರೋದು ಅಲ್ವಾ. ಓಕೆ, ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ನಾನು ಬೆಂಗಳೂರು ಲಗ್ಗೆರೆಯಿಂದ ಬಂದಿದ್ದೀನಿ. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಧುಶ್ರೀ ಅಂತ. ನಾನು ಬೆಂಗಳೂರಿನ ಲಗ್ಗೆರೆಯಿಂದ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಿಂದುಶ್ರೀ ಅಂತ. ನಾನು ಬೆಂಗಳೂರು ಲಗ್ಗೆರೆಯಿಂದ ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾರದಾ, ಲಗ್ಗೆರೆಯಿಂದ ಬಂದಿದ್ದೀವಿ. ಹೌಸ್ ವೈಫ್. ಓಕೆ, ಸೊ ಸಮಾಗಮ ಅಂತ ಅದಕ್ಕೆ ಹೆಸರಿಟ್ಕೊಂಡಿದ್ದೀವಿ. ಎಲ್ಲ ಒಟ್ಟಿಗೆ ಸೇರಿತ್ತು, ಯುನೈಟ್ ಆಗಿದ್ದೀವಿ ಅಂತ. ಓಕೆ, ಸೊ ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್, ಓಕೆ, ಎಲ್ಲರೂ ಕೂಡ ಪುರುಷರ ಪ್ರಧಾನವಾಗಿರುವಂತಹ ಒಂದು ಕುಟುಂಬ. ಓಕೆ, ಈಗ ನಿಮ್ಮ ಬಗ್ಗೆ ತಿಳಿಸ್ಕೊಡಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಅಂತೇಳಿ. ನಾನು ದೂರದರ್ಶನ ಸುದ್ದಿ ವಿಭಾಗದಲ್ಲಿ ಬ್ರಾಡ್ಕಾಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಸ್ನೇಹಿತರಂತ ವಿನೋದ್ ಇದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ. ಚಂದ್ರಶೇಖರ್ ಅಂತ ಇದ್ದಾರೆ, ಬೆಂಗಳೂರು ನಗರ ಅಂತ ಜಿಲ್ಲೆ ಅಂತ ಬಂದಿದ್ದಾರೆ. ಯುಗ ದೇವಯ್ಯ ಅಂತೇಳಿ ಮೈಸೂರಿನಿಂದ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಒಟ್ಟಾರೆ 4 ಜನ ನಾವು ಭಾಗವಹಿಸಿದ್ದೀವಿ ಸ್ವರಾಂಜಲಿ ಕುಟುಂಬದಿಂದ. ಓಕೆ, ಬಹಳ ಖುಷಿ ಆಗ್ತಾ ಇದೆ ಕುಟುಂಬದ ಹೆಸರುಗಳು ಕೇಳಿ, ಜೊತೆಗೆ ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಓಕೆ, ಹಾಗಿದ್ರೆ ಎಲ್ಲರೂ ಕೂಡ ಮೊದಲನೇ ರೌಂಡ್ ಆಡೋದಕ್ಕೆ ರೆಡಿನಾ? ಓಕೆ, ಬರ್ಲಿ ಒಂದು ಜೋಶು. ಓಕೆ, ಡನ್. ಈ ಜೋಶ್ ಬೇಕು ಫುಲ್ ಸಿನಿ ಕ್ವಿಜ್ ತುಂಬ. ಓಕೆನಾ? ಓಕೆ, ಹಾಗಿದ್ರೆ ಎಲ್ಲಾ ಕುಟುಂಬದವರು ಕೂಡ ಮೊದಲನೇ ಸುತ್ತು ಆಟ ಆಡೋದಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್. ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಅನುಬಂಧ ಕುಟುಂಬಕ್ಕೆ ಸ್ಕ್ರೀನ್ ಮೇಲೆ ಬರಲಿ. ಡು ಶೇ ಮಾ ದು ತ ಮಾ ನೋ ವೇ ಮಾ. ಮದುವೆ ಮಾಡು ತಮಾಷೆ ನೋಡು. ಮದುವೆ ಮಾಡು ತಮಾಷೆ ನೋಡು. ಓಕೆ, ಮದುವೆ ಮಾಡು ತಮಾಷೆ ನೋಡು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡು. ಇನ್ನು ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲು ನ ಮ ಎ ಓ ಉ ಆ ಟಿ ಕೋ ನ್ಯ. ಅಮ್ಮ ಎನ್ನಲು ಕೋಟಿ ಪುಣ್ಯವು. ಅಮ್ಮ ಎನ್ನಲು
ಅಲ್ಲ, ಅಮ್ಮ ಎನ್ನಲು ಕೋಟಿ ಪುಣ್ಯವೋ. ಅಮ್ಮ ಎನ್ನಲು ಕೋಟಿ ಪುಣ್ಯವೋ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಓಕೆ, ಹಾಗಿದ್ರೆ ಇದೇ ಜೋಶಲ್ಲಿ ಮೂರನೇ ಪ್ರಶ್ನೆ ಹೋಗೋಣವಾ? ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವೆಂ ರ ಕ ಖ ಶೇ ಟ ಮ ಸೋ ಪ ವ್ಯಕ್ತಿಯ ಹೆಸರಾಗಿರುತ್ತೆ. ಅವರ ಇನಿಷಿಯಲ್ ಆಗಿರ್ಬೋದು, ಊರ ಹೆಸರಾಗಿರ್ಬೋದು, ಅಥವಾ ಅವರ ಹಳ್ಳಿಯ ಹೆಸರಾಗಿರ್ಬೋದು. ಸೋಮಶೇಖರ್ ವೆಂಕಟಪ್ಪ. ಸೋಮಶೇಖರ್ ವೆಂಕಟಪ್ಪ ಫೈನಲ್ ಉತ್ತರನಾ? ಸೋಮಶೇಖರ್ ವೆಂಕಟಪ್ಪ. ಓಕೆ, ಸೋಮಶೇಖರ್ ವೆಂಕಟಪ್ಪ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಅಲ್ಲ, ವೆಂಕಟಪ್ಪ ಸೋಮಶೇಖರ್, ವಿ ಸೋಮಶೇಖರ್, ಇದು ಸರಿಯಾದ ಉತ್ತರ. ಅದಲ್ ಬದಲಾಯ್ತು ಉತ್ತರದಲ್ಲಿ ಅಲ್ವಾ? ಓಕೆ, ಮೊದಲನೇ ಸುತ್ತಿನಲ್ಲಿ 3 ಪ್ರಶ್ನೆಗೆ 2 ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಓಕೆ, ಇನ್ನು ಅನುಬಂಧ ಕುಟುಂಬ ಮೊದಲನೇ ಸುತ್ತನ್ನ ಮುಗಿಸ್ತು. ಇನ್ನು ಮುಂದಿನ ಕುಟುಂಬ ಕನಕರಾಗ ಕುಟುಂಬ. ಸೊ ರೆಡಿ ಇದ್ದೀರಾ ಸರ್, ಮೇಡಮ್ ಎಲ್ಲರೂ ಕೂಡ? ಓ, ಫುಲ್ ಜೋಶ್ ಆಗಿ ಜೋರಾಗಿ ಎಸ್ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡೋಣ ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳಿ. ಓಕೆ, ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೆ ವ ಲ ರ ಳಿ ಮ ಬ ಖ ಮ ತುಂ. ಮಕ್ಕಳಿರಲವ್ವ ಮನೆ ತುಂಬ. ಮಕ್ಕಳಿರಲವ್ವ ಮನೆ ತುಂಬ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಸೊ ಸರಿಯಾದ ಉತ್ತರ ಕೊಡೋದ್ರ ಮೂಲಕ 20 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನು ಬರುತ್ತೆ ಅಂತ ಹೇಳಿ. ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆ ಸ ನಿ ನೆ ದು ವೆಂ ಉ ರ ದ ನ ಮ ವೆ ಗು ಕೋ ಹಾಡಿನ ಸಾಲಿದು. ಸೊ ಹಾಡು ಹಾಡ್ತಾನೆ ಇರ್ತೀರಾ, ನಿಮಗೆ ಸುಲಭ ಅಂತ ಅನ್ಸುತ್ತೆ. ಸೊ ಸಮಯ ಮುಗಿದಿದೆ. ಮೊದಲನೇ ಸುಳಿವು ಮಸಣದ ಹೂವು ಸಿನಿಮಾದ ಗೀತೆ. ಮಸಣದ ಹೂವೆಂದು ನೀನೇಕೆ ಕೊರಗುವೆ. ಮಸಣದ ಹೂವೆಂದು ನೀನೇಕೆ ಕೊರಗುವೆ. ಓಕೆ, ಮಸಣದ ಹೂವೆಂದು ನೀನೇಕೆ ಕೊರಗುವೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, 1 ಸುಳಿವು ತಗೊಂಡು ಉತ್ತರ ಕೊಟ್ಟಿರೋದ್ರಿಂದ 15 ಅಂಕ ಈ ಒಂದು ಕ್ವಶನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಓಕೆನಾ? 3ನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿ ಕ ನ ಲೋ ಎ ಛ ಥ ವ್ಯಕ್ತಿಯ ಹೆಸರಿದು. ಸಿ ಎಚ್ ಲೋಕನಾಥ್. ಸಿ ಎಚ್ ಲೋಕನಾಥ್. ಸಿ ಎಚ್ ಲೋಕನಾಥ್ ಅಂತೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸಿ ಎಚ್ ಲೋಕನಾಥ್, ಅಂಕಲ್ ಲೋಕನಾಥ್. ಓಕೆ, ಸರಿಯಾಗಿದೆ ಉತ್ತರ. ಓಕೆ, ಈ ಒಂದು ಸುತ್ತಿನಲ್ಲಿ ನಿಮಗೆ 55 ಅಂಕಗಳು ಬಂದಿದೆ. ಓಕೆ, ಸೊ ಕಂಗ್ರಾಟ್ಸ್. ನಮ್ಮ ಕುಟುಂಬ ರೆಡಿ ಇದ್ದೀರಾ ಮೊದಲನೇ ಸುತ್ತಾಡೋದಕ್ಕೆ? ಓಕೆ ಓಕೆ, ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬೆ ನ ಳಿ ಮ ಬಾ ವೆ ಪ್ರೇ ಕು ಳ. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ನೋಡೋಣ. ಮೊದಲನೇ ಸುಳಿವು ಅನಂತ್ ನಾಗ್ ಮತ್ತು ಆರತಿ ಕಾಂಬಿನೇಷನ್ ನ ಸಿನಿಮಾ. ಇನ್ನು 2ನೇ ಸುಳಿವು ಜೈಮಾಲ ಕೂಡ ಸಿನಿಮಾದಲ್ಲಿದ್ದಾರೆ. ಪ್ರೇಮವೇ ಬಾಳಿನ ಬೆಳಕು. ಪ್ರೇಮವೇ ಬಾಳಿನ ಬೆಳಕು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾಗಿದೆ. ಸುಳಿವು ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ ಈ ಒಂದು ಪ್ರಶ್ನೆಗೆ. ಓಕೆ, 2ನೇ ಪ್ರಶ್ನೆ ಇದೆ. ಅದಲ್ ಬದಲ್ನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ದ ನ ಡೆ ಕಂ ದು ಎಂ ಕ ಳ ಕ ಬೆ. ಹಾಡಿನ ಸಾಲಿದು. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ನೋಡೋಣ. ಓಕೆ, ಮೊದಲನೇ ಸುಳಿವು ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡು. ಇನ್ನು ಎರಡನೇ ಸುಳಿವು ದೊಡ್ಡ ರಂಗೇಗೌಡ ಈ ಗೀತೆಯನ್ನು ಬರೆದದ್ದು. ಗೊತ್ತಾಗ್ತಾ ಇಲ್ವಾ? ಸೊ ಬೇರೆ ಯಾರಾದ್ರೂ ಹೇಳ್ತೀರಾ? ಬೆಳಕ ಕಂಡೆ. ಓಕೆ, ಎರಡನೇ ತಂಡದವರು ಹಾಗೂ ಮೊದಲನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಎಂದೂ ಕಾಣದ ಬೆಳಕ ಕಂಡೆ ಅಂತ ಹೇಳಿ. ಉತ್ತರ ನೋಡೋಣ. ಉತ್ತರ ಕರೆಕ್ಟ್ ಆಗಿದೆ. ಓಕೆ, ಮೂರನೇ ಪ್ರಶ್ನೆ ಹೋಗೋಣ. ಓಕೆ, ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ಕ್ಷಿ ಲ ಡ ಯ ಪ ಜ ವಿ ಟಿ ವ್ಯಕ್ತಿಯ ಹೆಸರಿದು. ಅವರ ಇನ್ಷಿಯಲ್ ಆಗಿರ್ಬೋದು, ಊರಾಗಿರ್ಬೋದು, ಅಥವಾ ಅವರ ಹಳ್ಳಿಯ ಹೆಸರಾಗಿರ್ಬೋದು. ವಿಟಿ. ಸಮಯ ಮುಗಿದಿದೆ. ಉತ್ತರ ಹೇಳ್ತೀರಾ? ವಿಟಿ ಜಯಲಕ್ಷ್ಮಿ. ಇನ್ನು ಅಕ್ಷರಗಳಿದೆ. ಓಕೆ, ಮೊದಲನೇ ಸುಳಿವು ನೋಡೋಣ. ಸಮಯ ಮುಗಿದಿದೆ. ಮೊದಲನೇ ಸುಳಿವು ನೋಡೋಣ. ಈ ಪ್ರಸಿದ್ಧ ನಟಿ ಬೇರೆ ಹೆಸರಿನಿಂದ ಫೇಮಸ್. ವಿಟಿ ಜಯಲಕ್ಷ್ಮಿ ಪಾಡ್ಲ. ವಿಟಿ ಜಯಲಕ್ಷ್ಮಿ ಪಾಡ್ಲ. ಓಕೆ, ನೀವು ಎರಡನೇ ಸುಳಿವು ಗೆದ್ದ ಮಗ ಕನ್ನಡದಲ್ಲಿ ನಟಿಸಿದ ಇವರ ಮೊದಲ ಸಿನಿಮಾ. ಜಯಲಕ್ಷ್ಮಿ ಗೊತ್ತಾಗ್ತಲ್ಲ. ಓಕೆ, ಬೇರೆ ಯಾರಾದ್ರೂ ಉತ್ತರ ಹೇಳ್ತೀರಾ? ವಡ್ಲಪಾಟಿ ವಿಜಯಲಕ್ಷ್ಮಿ. ವಡ್ಲಪಾಟಿ ವಿಜಯಲಕ್ಷ್ಮಿ ಅಂತ ಹೇಳಿ ಮೊದಲನೇ ತಂಡದವರು ಉತ್ತರವನ್ನ ನೀಡಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ವಡ್ಲಪಾಟಿ ವಿಜಯಲಕ್ಷ್ಮಿ. ಇನ್ನು ನಿಮ್ಮ ತಂಡ 3 ಪ್ರಶ್ನೆಗೆ 1 ಉತ್ತರವನ್ನ ಸರಿಯಾಗಿ ಕೊಟ್ಟಿದ್ದೀರಾ. ಅದು ಕೂಡ 2 ಸುಳಿವು ತಗೊಂಡು ಕೊಟ್ಟಿರೋದ್ರಿಂದ 10 ಅಂಕ ನಿಮ್ಮ ಕುಟುಂಬಕ್ಕೆ ಸಿಗ್ತಾ ಇದೆ. ಓಕೆ, ಕಂಗ್ರಾಟ್ಸ್. ಓಕೆ, ಮುಂದಿನ ತಂಡ ಸ್ವರಾಂಜಲಿ ಕುಟುಂಬ. ಗಾಯ್ಸ್, ಆರ್ ಯು ರೆಡಿ? ಇಷ್ಟು ವಾಯ್ಸು? ಓಕೆ, ಪ್ರಶ್ನೆ ಏನ್ ಬರುತ್ತೆ ಅಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಓಕೆ, ಫೈನ್. ನೋಡೋಣ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿ. ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲು ಹ ಗ ತ್ರ ಸ ಸು ಖ ಸು ಡು ರ ನೆ ಕೆ ರ ಸಂ. ಸುಖ ಸಂಸಾರಕ್ಕೆ 12 ಸೂತ್ರಗಳು. ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡು. ಸರಿಯಾಗಿದೆ. ಓಕೆ, ಎರಡನೇ ಪ್ರಶ್ನೆ ನೋಡೋಣ ಸರ್. ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ನೆ ಲ ಬಂ ಮೆ ರೇ ದ ನಿ ನೆ ಲ ಜ ತು ಮೆ ದೆ ಚಿ ಎ. ನೀ ಬಂದ ಮೇಲೆ ಎದೆ ಚಿಮ್ಮಿತ್ತು ಮೆಲ್ಲಗೆ. ಇಲ್ಲ, ನೀರಲ್ಲ. ನೀ ಬಂದರೆ ಎದೆ ಚಿಮ್ಮಿತ್ತು ಮೆಲ್ಲಗೆ. ಇನ್ನೊಂದ್ಸರಿ. ನೀ ಬಂದರೆ ಬಂದ ಮೇಲೆ ಎದೆ ಚಿಮ್ಮಿತ್ತು ಮೆಲ್ಲಗೆ. ನೀ ಬಂದರೆ ಮೆಲ್ಲಗೆ ಎದೆ ಚಿಮ್ಮಿತ್ತು ಮೆಲ್ಲಗೆ. ಮೆಲ್ಲನೆ. ಒಂದು ಉತ್ತರ ಹೇಳ್ಬಿಡಿ. ನೀ ಬಂದ ಮೇಲೆ ಎದೆ ಚಿಮ್ಮಿತ್ತು ಮೆಲ್ಲನೆ. ಓಕೆ, ಫೈನಲ್ ಆಗಿ ಟ್ರೈ ಮಾಡಿ. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತ್ತು ಜಲ್ಲನೆ. ಓಕೆ, ನೀ ಬಂದರೆ ಮೆಲ್ಲನೆ ಎದೆ ಚುಮ್ಮಿತ್ತು ಜಲ್ಲನೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸರ್. ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಎ ಛ ದ್ರ ಪ ಚಂ ನಿ ಮ ರ ಎ ಸ ವ್ಯಕ್ತಿಯ ಹೆಸರಿದು. ಇಲ್ಲ, ಎಸ್ ಪಣಿಚಂದ್ರ. ಎಚ್ ಎಸ್ ಪಣಿಚಂದ್ರ. ಎಚ್ ಎಸ್ ಪಣಿರಾಮಚಂದ್ರ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಎಚ್ ಎಸ್ ಪಣಿರಾಮಚಂದ್ರ ಉತ್ತರ ಸರಿಯಾಗಿದೆ.
ಓಕೆ, 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಓಕೆ, ಹಾಗಿದ್ರೆ ಫಸ್ಟ್ ರೌಂಡ್ ಎಲ್ಲರಿಗೂ ಜೋಶ್ ಇತ್ತು, ಖುಷಿ ಆಯ್ತು ಅಲ್ವಾ? ಓಕೆ, ಇನ್ನು 2ನೇ ರೌಂಡಿಗೆ ರೆಡಿನಾ? ರೆಡಿ. 2ನೇ ರೌಂಡ್ ಯಾವುದು? ನಕ್ಷತ್ರ. ಓಕೆ, ಯಾವುದು? ನಕ್ಷತ್ರ. ಓಕೆ, ಎಲ್ಲಾ ಕುಟುಂಬದವರು ಕೂಡ ನಾವು 2ನೇ ರೌಂಡಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ 2ನೇ ರೌಂಡ್ ನಕ್ಷತ್ರ. ಓಕೆ, ನೋಡೋಣ. ಸುಮಲತಾ ಅಂಬರೀಶ್. ಅನುಬಂಧ ಕುಟುಂಬಕ್ಕೆ ಸುಮಲತಾ ಅಂಬರೀಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಭಾಷೆಯ ಸಿನಿಮಾ ಮೂಲಕ ಬಣ್ಣದ ಪ್ರಪಂಚಕ್ಕೆ ಸುಮಲತಾ ಪ್ರವೇಶ ಮಾಡಿದರು? ಮೊದಲನೇ ಆಪ್ಷನ್ ಕನ್ನಡ, 2ನೇ ಆಪ್ಷನ್ ತೆಲುಗು. ತೆಲುಗು. ತೆಲುಗು ತೆಲುಗು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಇನ್ನು 1978ರಲ್ಲಿ ತೆರೆಕಂಡ ಕರುಣಾಮಯುಡು ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಸುಮಲತಾ ಅವರು ಕಾಲಿಟ್ರು. ಓಕೆ ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣವಾ? ಓಕೆ ಓಕೆ, ಇನ್ನು ಸುಮಲತಾ ಅಂಬರೀಶ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುಮಲತಾ ಅವರು ಮದುವೆಯಾದ ವರ್ಷ ಯಾವುದು? ಮೊದಲನೇ ಆಪ್ಷನ್ 1991, 2ನೇ ಆಪ್ಷನ್ 1995. 1991. ಓಕೆ, ಫೈನಲ್ ಆನ್ಸರ್? ಫೈನಲ್. ಓಕೆ, 1991 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಸೊ 2ನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಓಕೆ, ಅಂಬರೀಶ್ ಅವರ ಜೊತೆ 8ನೇ ಡಿಸೆಂಬರ್ 1991ರಲ್ಲಿ ಸುಮಲತಾ ಹೊಸ ಜೀವನಕ್ಕೆ ಕಾಲಿಟ್ರು. ಓಕೆ, ಈ ಒಂದು ಪ್ರಶ್ನೆಗೂ ಸರಿಯಾದ ಉತ್ತರ ಕೊಡುವಂಥ ಮೂಲಕ 40 ಅಂಕಗಳನ್ನು ಟೋಟಲ್ ಆಗಿ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಇನ್ನು 3ನೇ ಪ್ರಶ್ನೆ ನೋಡೋಣ. ಓಕೆ, ಇನ್ನು ಸುಮಲತಾ ಅಂಬರೀಶ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುಮಲತಾ ಅವರ ಚೊಚ್ಚಲ ಕನ್ನಡ ಸಿನಿಮಾಗೆ ವಾಯ್ಸ್ ಡಬ್ ಮಾಡಿದವರು ಯಾರು? ಮೊದಲನೇ ಆಪ್ಷನ್ ಬಿ ಜಯಶ್ರೀ, 2ನೇ ಆಪ್ಷನ್ ಸಾವಿತ್ರಿ. ಸಮಯ ಮುಗಿತಾ ಇದೆ. ಬಿ ಜಯಶ್ರೀ. ಓಕೆ, ಆಪ್ಷನ್ ಎ ಬಿ ಜಯಶ್ರೀ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತ ಹೇಳಿ. ಸರಿಯಾಗಿದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಗೆಸ್ ಮಾಡಿದ್ದು. ಓಕೆ, ಸುಮಲತಾ ನಟನೆಯ ಚೊಚ್ಚಲ ಸಿನಿಮಾ ರವಿಚಂದ್ರನ್. ಓಕೆ, ಇನ್ನು ಈ ಒಂದು ಸುತ್ತಿನಲ್ಲಿ 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಓಕೆ, ಉತ್ತರ ಸರಿಯಾಗಿ ಕೊಟ್ಬಿಟ್ರೆ ಮಾರ್ಕ್ಸ್ ಕರೆಕ್ಟಾಗಿ ಬಂದ್ಬಿಟ್ರೆ ಜೋಶ್ ಬಂದ್ಬಿಟ್ಟು. ಓಕೆ, ಇನ್ನು ಕನಕರಾಗ ಕುಟುಂಬ, ನೀವು ರೆಡಿ ಇದ್ದೀರಾ? ಕರಾಟೆ ಕಿಂಗ್ ಶಂಕರ್ ನಾಗ್. ಓಕೆ, ಇನ್ನು ಕನಕರಾಗ ಕುಟುಂಬಕ್ಕೆ ಶಂಕರ್ ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂಕರ್ ನಾಗ್ ಅವರು ಎಷ್ಟು ಭಾಷೆಯಲ್ಲಿ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ? ಮೊದಲನೇ ಆಪ್ಷನ್ 2, 2ನೇ ಆಪ್ಷನ್ 3. ಎರಡು ಮೇಡಮ್. 2. ಓಕೆ, 2 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. 3 ಸರಿಯಾದ ಉತ್ತರ. ಓಕೆ, ಕನ್ನಡ, ಮರಾಠಿ ಮತ್ತು ಹಿಂದಿ ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ದಾರೆ ಶಂಕರ್ ನಾಗ್ ಅವರು. ಓಕೆ ಓಕೆ, ಇನ್ನೂ 2 ಕ್ವಶನ್ಸ್ ಇದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಇನ್ನು ಶಂಕರ್ ನಾಗ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂಕರ್ ನಾಗ್ ನಟನೆಯ ಗೀತಾ ಸಿನಿಮಾದ ನಾಯಕಿ ಯಾರು? ಮೊದಲನೇ ಆಪ್ಷನ್ ಅಕ್ಷತಾ ರಾವ್, 2ನೇ ಆಪ್ಷನ್ ಮಾಧವಿ. ಅಕ್ಷತಾ ರಾವ್. ಓಕೆ, ಅಕ್ಷತಾ ರಾವ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಗೀತಾ ಪಾತ್ರವನ್ನು ನಿರ್ವಹಿಸಿದ್ದಾರೆ ನಟಿ ಅಕ್ಷತಾ ರಾವ್ ಅವರು. ಹೌದು. ಓಕೆ,
ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದ್ರ ಮೂಲಕ 20 ಅಂಕವನ್ನು ಪಡೆದುಕೊಂಡಿದ್ದೀರಾ ಈ ಪ್ರಶ್ನೆಗೆ. ಓಕೆನಾ? ಇನ್ನು 3ನೇ ಪ್ರಶ್ನೆ ನೋಡೋಣ. ಓಕೆ, ಶಂಕರ್ನಾಗ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಶಂಕರ್ನಾಗ್ ಜೊತೆ ವಿಷ್ಣುವರ್ಧನ್ ನಟಿಸಿದ್ದಾರೆ? ಮೊದಲನೇ ಆಪ್ಷನ್ ಇಂದಿನ ಭಾರತ, 2ನೇ ಆಪ್ಷನ್ ಬೆಂಕಿ ಬಿರುಗಾಳಿ. ಬೆಂಕಿ ಬಿರುಗಾಳಿ. ಬೆಂಕಿ ಬಿರುಗಾಳಿ ಫೈನಲ್ ಉತ್ತರ. ಬೆಂಕಿ ಬಿರುಗಾಳಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಈ ಸಿನಿಮಾದಲ್ಲಿ ವಿಷ್ಣು ಹೆಸರಿನ ಪಾತ್ರ ನಿರ್ವಹಿಸಿದ್ದಾರೆ ವಿಷ್ಣುವರ್ಧನ್ ಅವರು. ಓಕೆ, ಸೊ ಈ ಒಂದು ಸುತ್ತಿನಲ್ಲಿ 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು 3ನೇ ಕುಟುಂಬ ಸಮಾಗಮ ಕುಟುಂಬ. ರೆಡಿ ಇದ್ದೀರಾ? ಎಸ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ವಾವ್. ಫುಲ್ ಜೋಶು ಖುಷಿ ಇವರಂದ್ರೆ. ಓಕೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ಹುಟ್ಟಿದ್ದು ಎಲ್ಲಿ? ಮೊದಲನೇ ಆಪ್ಷನ್ ಬೆಂಗಳೂರು, 2ನೇ ಆಪ್ಷನ್ ಚೆನ್ನೈ. ಆಪ್ಷನ್ ಬಿ ಚೆನ್ನೈ. ಆಪ್ಷನ್ ಬಿ ಚೆನ್ನೈ. ಓಕೆ, ಆಪ್ಷನ್ ಬಿ ಚೆನ್ನೈ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಚೆನ್ನೈನಲ್ಲೇ ನೆಲೆಯೂರಿದ್ರಿಂದ 5 ಮಕ್ಕಳು ಚೆನ್ನೈನಲ್ಲೇ ಜನಿಸಿದ್ದಾರೆ. ಓಕೆ ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಇನ್ನು ಶಿವರಾಜ್ ಕುಮಾರ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಯಾವ ಚಿತ್ರಕ್ಕಾಗಿ ಶಿವರಾಜ್ ಕುಮಾರ್ ಹಾಡಿದ್ದಾರೆ? ಮೊದಲನೇ ಆಪ್ಷನ್ ರಣರಂಗ, 2ನೇ ಆಪ್ಷನ್ ಆಸೆಗೊಬ್ಬ ಮೀಸೆಗೊಬ್ಬ. ಆಸೆಗೊಬ್ಬ ಮೀಸೆಗೊಬ್ಬ ಅಂತ ಹೇಳಿ ಉತ್ತರವನ್ನ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ? ರಾಂಗ್. ರಣರಂಗ ಸರಿಯಾದ ಉತ್ತರ. ಓಕೆ, ಮೊದಲ ಬಾರಿಗೆ ಓ ಮೇಘವೇ ಗೀತೆಯನ್ನು ಶಿವರಾಜ್ ಕುಮಾರ್ ಹಾಡಿದ್ದಾರೆ. ಓಕೆನಾ? ಓಕೆ, ಇನ್ನು 3ನೇ ಪ್ರಶ್ನೆ ಹೋಗೋಣ. ನಟ ಶಿವರಾಜ್ ಕುಮಾರ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ನಟನೆಯ ಮುತ್ತಣ್ಣ ಸಿನಿಮಾದ ನಿರ್ದೇಶಕ ಯಾರು? ಮೊದಲನೇ ಆಪ್ಷನ್ MS ರಾಜಶೇಖರ್, 2ನೇ ಆಪ್ಷನ್ ಓಂ ಸಾಯಿ ಪ್ರಕಾಶ್. ಆಪ್ಷನ್ ಬಿ ಓಂ ಸಾಯಿ ಪ್ರಕಾಶ್. ಫೈನಲ್ ಉತ್ತರ ಆಪ್ಷನ್ ಬಿ ಓಂ ಸಾಯಿ ಪ್ರಕಾಶ್ ಅಂತೇಳಿ ಉತ್ತರ ಹೇಳಿದ್ದಾರೆ. ತಪ್ಪಾಗಿದೆ. MS ರಾಜಶೇಖರ್ ಸರಿಯಾದ ಉತ್ತರ. 1994ರಲ್ಲಿ ತೆರೆಕಂಡ ಸಿನಿಮಾವಿದು. ಶಿವರಾಜ್ ಕುಮಾರ್ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ. ಓಕೆ, ಪರವಾಗಿಲ್ಲ, ಇನ್ನೂ ರೌಂಡ್ಸ್ ಇದೆ. ನೆಕ್ಸ್ಟ್ ಜೋಶ್ ಆಗೇ ಇರಬೇಕು. ಓಕೆ, ಈ ಒಂದು ಸುತ್ತಿನಲ್ಲಿ 3 ಪ್ರಶ್ನೆಗೆ 1 ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ನೆಕ್ಸ್ಟ್ ಗಾಯ್ಸ್ ಕುಟುಂಬ. ಎಲ್ಲರ ಫೇವ್ರೆಟ್ ಸುಹಾಸಿನಿ. ಓಕೆ, ನಟಿ ಸುಹಾಸಿನಿ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕನ್ನಡದ ಯಾವ ಚಿತ್ರದ ಮೂಲಕ ಸುಹಾಸಿನಿ ಸ್ಯಾಂಡಲ್ವುಡ್ ಪ್ರವೇಶ ಮಾಡಿದರು? ಮೊದಲನೇ ಆಪ್ಷನ್ ಹೊಸ ನೀರು, 2ನೇ ಆಪ್ಷನ್ ಬೆಂಕಿಯಲ್ಲಿ ಅರಳಿದ ಹೂವು. ಬೆಂಕಿಯಲ್ಲಿ ಅರಳಿದ ಹೂವು. ಓಕೆ, ಕನ್ಫರ್ಮ್? ಎಸ್ ಮೇಡಮ್. ಬಿ ಬೆಂಕಿಯಲ್ಲಿ ಅರಳಿದ ಹೂವು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಅವು ಕೂಡ ಹಂಗೆ ಅಲ್ವಾ ಮೇಡಮ್? 1983ರಲ್ಲಿ ತೆರೆಗೆ ಬಂದ ಬೆಂಕಿಯಲ್ಲಿ ಅರಳಿದ ಹೂವು ಸಿನಿಮಾ ಸುಹಾಸಿನಿ ಅವರ ಕನ್ನಡದ ಮೊದಲ ಸಿನಿಮಾ ಇದು. ಓಕೆ ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋಣವಾ? ಎಸ್ ಮೇಡಮ್, ರೆಡಿ. ಓಕೆ, ಇನ್ನು ಸುಹಾಸಿನಿ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುಹಾಸಿನಿ ನಟನೆಯ ಅಣ್ಣಾವ್ರು ಸಿನಿಮಾದಲ್ಲಿ ಅಂಬರೀಷ್ ಜೊತೆ ನಟಿಸಿದ ಮತ್ತೋರ್ವ ನಟ ಯಾರು? ಮೊದಲನೇ ಆಪ್ಷನ್ ಶಿವರಾಜ್ ಕುಮಾರ್, 2ನೇ ಆಪ್ಷನ್ ದರ್ಶನ್.
ಶಿವರಾಜ್ ಕುಮಾರ್ ಸಮಯ ಮುಗಿತಾ ಇದೆ. ದರ್ಶನ್ ಮೇಡಮ್. ಓಕೆ, ಬಿ ದರ್ಶನ್. ದರ್ಶನ್. ಓಕೆ, ಬಿ ದರ್ಶನ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಲಾಸ್ಟ್ ಮಿನಿಟ್ ಅಲ್ಲಿ ಗೆಸ್ ಮಾಡಿದ್ದು. ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಅಣ್ಣವರು. ಓಕೆನಾ? ಓಕೆ, ಈ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಟೋಟಲ್ 2 ಪ್ರಶ್ನೆಯಿಂದ ಸೇರಿ ನಿಮ್ಮ ತಂಡ ಪಡೆದುಕೊಂಡಿದೆ. ಓಕೆ, ಇನ್ನು 3ನೇ ಪ್ರಶ್ನೆ ನೋಡೋಣ. ಸುಹಾಸಿನಿ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಸಿನಿಮಾಗಾಗಿ ಸುಹಾಸಿನಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ? ಮೊದಲನೇ ಆಪ್ಷನ್ ಸಿಂಧು ಭೈರವಿ, 2ನೇ ಆಪ್ಷನ್ ಸ್ವಾತಿ. ಸಿಂಧು ಭೈರವಿ ಮೇಡಮ್. ಸಿಂಧು ಭೈರವಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಏನ್ ಗೆಸ್ ಮಾಡಿ ಕೊಟ್ಟಿದ್ದ ಇದು ಕೂಡ? ಓಕೆ, ಹಾಗಿದ್ರೆ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ತಮಿಳಿನ ಸಿಂಧು ಭೈರವಿ ಸಿನಿಮಾದ ನಟನೆಗಾಗಿ ಅವರು ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಓಕೆನಾ? ಓಕೆ, 2 ಸುತ್ತುಗಳನ್ನ ಭರ್ಜರಿಯಾಗಿ ಮುಗಿಸಿದ್ರ 4 ತಂಡಗಳು ಅಲ್ವಾ? ಓಕೆ, 3ನೇ ಸುತ್ತಿಗೆ ಹೋಗೋಣವಾ? ಇಷ್ಟೇ ಜೋಶ್? ಓಕೆ, ಇಲ್ಲ ಆರ್ಕೆಸ್ಟ್ರಾ ತಂಡದವರು ಹಾಡ್ತಾ ಇದ್ದಾರೆ ಅನ್ನೋರು ಇರುವಾಗ ಹಾಗೆ ಹೋಗಕ್ಕಾಗತ್ತಾ? ಹಾಡು ಬರ್ಲಿ ಸರ್ ಒಂದು ನಿಮ್ ಕಡೆಯಿಂದ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ಓಕೆ, ಈ ಕಡೆ ಯಾರಾದ್ರೂ ಹಾಡ್ತೀರಾ? ಈ ಕಡೆ ತಂಡದಿದ್ದ? ಓಕೆ, ಹೇಳಿ. ಹೊಸ ಬಾಳು ನಿನ್ನಿಂದ ನೀ ತಂದೆ ಆನಂದ, ನಿನ್ನ ನೋಡಲು ನಿನ್ನ ಸೇರಲು ತನುವು ಹೂವಾಯ್ತು, ಮನವು ಜೇನಾಯ್ತು, ತನುವು ಹೂವಾಯ್ತು, ಮನವು ಜೇನಾಯ್ತು, ಹೊಸ ಬಾಳು ನಿನ್ನಿಂದ ನೀ ತಂದೆ ಆನಂದ, ನಿನ್ನ ನೋಡಲು ನಿನ್ನ ಸೇರಲು. ಸೂಪರ್ ನೋಡಿ, ಎಷ್ಟು ಜೋಶ್ ಬಂದ್ಬಿಡ್ತಾ ಅಲ್ವಾ? ಆ ಶಂಕರ್ನಾಗ್ ಅವ್ರ ಹಾಡಂದ್ರೆ ಕೇಳ್ಬೇಕಾ ಅಲ್ವಾ? ಓಕೆ, ಹಾಗಿದ್ರೆ 3ನೇ ಸುತ್ತಿಗೆ ಎಲ್ಲರೂ ರೆಡಿನಾ? ಓಕೆ, ಹಾಗಿದ್ರೆ 3ನೇ ಸುತ್ತು ಚಿತ್ರ ಜಗತ್ತು. ಅನುಬಂಧ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಮಾಸ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ಸಿಲ್ಕ್ ಸ್ಮಿತಾ. ಓಕೆ, ಸಿಲ್ಕ್ ಸ್ಮಿತಾ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾಗಿದೆ. ಓಕೆ, ಸರಿಯಾದ ಉತ್ತರ ಹೇಳೋ ಮೂಲಕ 20 ಅಂಕವನ್ನ ಪಡೆದುಕೊಂಡಿದ್ದೀರಾ ಈ ಪ್ರಶ್ನೆಗೆ. 2ನೇ ಪ್ರಶ್ನೆ ನೋಡೋಣವಾ? ಇನ್ನು ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದ್ರೆ ಒಂದು ಸಿನಿಮಾದ ಹೆಸರಾಗತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳಬೇಕು. ರಾಜಧಾನಿ. ಓಕೆ, ರಾಜಧಾನಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಬೆಂಗಳೂರು ಬಂದ್ ಸರಿಯಾದ ಉತ್ತರ. ಓಕೆನಾ? 3ನೇ ಪ್ರಶ್ನೆ ಹೋಗೋಣವಾ? ಓಕೆ, ಇನ್ನು ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಫೇಸ್ ಕವರ್ ಆಗಿದೆಯಲ್ಲ, ಆ ನಟಿ ಯಾರು ಅಂತ ಹೇಳಿ. ಸುಧಾರಾಣಿ. ತುಂಬಾನೇ ಸುಲಭ ಇದೆ ಅಂತ ಹೇಳಿ ಹೇಳ್ತಾ ಇದ್ದ. ಓಕೆ, ಸುಧಾರಾಣಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ.
ಓಕೆ, ಈ ಒಂದು ರೌಂಡಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ಕನಕರಾಗ ಕುಟುಂಬ, ನೀವು ರೆಡಿ ಇದ್ದೀರಾ? ಓಕೆ, ಕನಕರಾಗ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ರಮ್ಯಾ. ಓಕೆ, ಮೋಹಕ ತಾರೆ ರಮ್ಯಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾಗಿದೆ. ಓಕೆ, ಇನ್ನು 2ನೇ ಪ್ರಶ್ನೆ ಹೋಗೋದಾ ಸರ್? ಮೇಡಮ್ ರೆಡಿ ಇದ್ದೀರಾ? ಓಕೆ, ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇದು ಯಾವ ಮೂವಿ ಹೆಸರು ಅಂತ ಹೇಳಿ ಹೇಳ್ಬೇಕು. ಈ 2 ಚಿತ್ರವನ್ನ ನೋಡಿದಾಗ ಬಂಗಾರದ ಹೂ. ಬಂಗಾರದ ಹೂವು. ಓಕೆ, ಫೈನಲ್ ಉತ್ತರನಾ? ಬಂಗಾರದ ಹೂವು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಓಕೆ, ಈ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಪಡೆದುಕೊಂಡಿದ್ದೀರಾ. ಓಕೆ, ಇದೇ ಜೋಶಲ್ಲಿ 3ನೇ ಪ್ರಶ್ನೆ ನೋಡ್ಬೋಣ ಏನ್ ಬರುತ್ತೆ ಅಂತ ಹೇಳಿ. ಓಕೆ, ಇನ್ನು ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಮಾಸ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ಜೂಹಿ ಚಾವ್ಲಾ. ಜೂಹಿ ಚಾವ್ಲಾ. ಓಕೆ, ಜೂಹಿ ಚಾವ್ಲಾ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಎಲ್ಲದೂ ಕೂಡ ಸುಲಭನೇ ಇತ್ತು ಅಲ್ವಾ? ಓಕೆ, ಇನ್ನು 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಸಮಾಗಮ ಕುಟುಂಬ, ರೆಡಿ ಇದ್ದೀರಾ? ನೋಡೋಣ ಪ್ರಶ್ನೆನಾ? ಓಕೆ, ಇನ್ನು ಸಮಾಗಮ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಮಾಸ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ರಾಧಿಕಾ ಕುಮಾರಸ್ವಾಮಿ. ರಾಧಿಕಾ ಕುಮಾರಸ್ವಾಮಿ. ಓಕೆ, ರಾಧಿಕಾ ಕುಮಾರಸ್ವಾಮಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದ್ಯಾ ನೋಡೋಣ. ಓಕೆ, ಸರಿಯಾಗಿ ಉತ್ತರ ಕೊಡೋದ್ರ ಮೂಲಕ 20 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ ಈ ಒಂದು ಪ್ರಶ್ನೆಯಿಂದ. ಓಕೆನಾ? ಓಕೆ, 2ನೇ ಪ್ರಶ್ನೆ ನೋಡೋಣವಾ? ಓಕೆ, ಇನ್ನು ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರವನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಬಣ್ಣದ ಹೆಜ್ಜೆ. ಬಣ್ಣದ ಹೆಜ್ಜೆ. ಬಣ್ಣದ ಹೆಜ್ಜೆ ಕರೆಕ್ಟಾ? ಅದೇನಾ ಉತ್ತರನ? ಫೈನಲ್? ಓಕೆ, ಬಣ್ಣದ ಹೆಜ್ಜೆ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಬಣ್ಣದ ಹೆಜ್ಜೆ ಸರಿಯಾದ ಉತ್ತರ. ಓಕೆ, ಈ ಒಂದು ಪ್ರಶ್ನೆಗೂ ಸರಿಯಾದ ಉತ್ತರ ಕೊಡೋದ್ರ ಮೂಲಕ ಇನ್ನೂ 20 ಅಂಕವನ್ನ ಪಡೆದುಕೊಂಡಿದ್ರ. ಓಕೆ, ಈಗ 3ನೇ ಪ್ರಶ್ನೆ ನೋಡೋಣ. ಓಕೆ, ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಆ ಹೆಲ್ಮೆಟ್ ಹಾಕಿದಾರಲ್ವಾ, ಆ ವ್ಯಕ್ತಿ ಯಾರು ಅಂತ ಹೇಳಿ ಹೇಳ್ಬೇಕು. ಆ ನಟದ ಹೆಸರು ಏನು ಅಂತ. ರವಿಚಂದ್ರ. ಓಕೆ, ಓಕೆ, ರವಿಚಂದ್ರನ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಲಾಸ್ಟ್ ಮಿನಿಟಲ್ಲಿ ಕನ್ಫ್ಯೂಸ್ ಆದ್ರ ಅಲ್ಲ ಅಂತ ಹೇಳಿ. ಓಕೆ, ಬಟ್ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಓಕೆ, ಕಂಗ್ರಾಟ್ಸ್. ಇನ್ನು ಮುಂದಿನ ಕುಟುಂಬ ಸ್ವರಾಂಜಲಿ ಕುಟುಂಬ, ರೆಡಿ ಇದ್ದೀರಾ? ಓ, ಫುಲ್ ಜೋಶಲ್ಲಿ ಇದ್ದೀರಾ, ರೆಡಿ ಇದೀವಿ ಅಂತೇಳಿ. 3 ಕುಟುಂಬ ಆಟ ಆಡಿದ್ ನೋಡಿ ಅಲ್ವಾ? ಓಕೆ, ಇನ್ನು ಸ್ವರಾಂಜಲಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಮಾಸ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ತುಂಬಾನೇ ಸುಲಭ ಇದೆ. ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಚಿತ್ರಾಶರಣೆ. ಚಿತ್ರಾಶರಣೆ ಅಂತ ಹೇಳಿ ಬೇರೆ ಎಲ್ಲಾ ಕುಟುಂಬದವರು ಕೂಡ ಉತ್ತರವನ್ನ ಹೇಳ್ತಾ ಇದ್ದಾರೆ. ನೋಡೋಣ ಸರಿಯಾದ ಉತ್ತರ ಏನು ಅಂತ ಹೇಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗೋದಾ ಸರ್? ಓಕೆ, ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ.
ಓಕೆ, ಈ ಎರಡೂ ಚಿತ್ರವನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು? ಬೆಕ್ಕಿನ ಕಣ್ಣು. ಓಕೆ, ಸಮಯ ಮುಗಿತಾ ಇದೆ. ಬೆಕ್ಕಿನ ಕಣ್ಣು. ಓಕೆ, ಬೆಕ್ಕಿನ ಕಣ್ಣು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ ಸರಿಯಾಗಿದೆಯಾ ಅಂತ ಹೇಳಿ. ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಈ ಒಂದು ಪ್ರಶ್ನೆಯಿಂದ ಪಡೆದುಕೊಂಡಿದ್ದೀರಾ. ಓಕೆ, ಇದೇ ಜೋಶಲ್ಲಿ 3ನೇ ಪ್ರಶ್ನೆ ನೋಡ್ಬಿಡೋಣವಾ? ಓಕೆ, ಇನ್ನು ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಈ ನಟಿಯ ಹೆಸರು ಏನು ಅಂತೇಳಿ ಹೇಳ್ಬೇಕು. ಓಕೆ, ಪ್ರೇಮ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದ್ಯಾ ನೋಡೋಣ. ಬಹಳ ಡೌಟ್ ಅಲ್ಲಿ ಹೇಳಿದ್ವಿ ಮೇಡಮ್. ಓಕೆ, ಬಟ್ 3 ಪ್ರಶ್ನೆಯಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ನಿಮ್ ಕುಟುಂಬ ಪಡೆದುಕೊಂಡಿದೆ ಈ ರೌಂಡ್. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು 3ನೇ ರೌಂಡ್ ಎಲ್ಲರಿಗೂ ಖುಷಿ ಆಗಿತ್ತಾ? ಸೊ ಇದೇ ಜೋಶಲ್ಲಿ 4ನೇ ರೌಂಡ್ ನೋಡ್ಬಿಡೋಣವಾ? ಓಕೆ, ಸೊ ಹಾಗಿದ್ರೆ 4ನೇ ಸುತ್ತು ನಟ ಭಯಂಕರ. ಓಕೆ, 4ನೇ ಸುತ್ತು ನಟ ಭಯಂಕರ. ಈ ಒಂದು ಸುತ್ತಿನಲ್ಲಿ ಯಾರು ನಟನೆ ಮಾಡಿ ತೋರ್ಸೋದಕ್ಕೆ ಬರ್ತಾರೆ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 5 ಅಕ್ಷರ, 5 ಪದ, ಒಂದೇ ಎರಡು. 5 ಅಕ್ಷರ, 5 ಫಿಲಮ, ಹೀರೋ ಯಾರು? ಎಷ್ಟು ಪದ? ಒಂದೇ ಎರಡು, 5 ಅಕ್ಷರ. 2 ಪದ, 5 ಅಕ್ಷರ. ಪಾಂಡವರು. 2 ಅಕ್ಷರನಾ? 2 ಪದ, 2 ಪದ. 5. ಓಕೆ. ಓಕೆ, ಮೊದಲ ಸುಳಿವು ಮಾಸ್ಟರ್ ಆನಂದ್ ನಿರ್ದೇಶನದ ಸಿನಿಮಾ ಇದು. ಇನ್ನು 2ನೇ ಸುಳಿವು ಹಿಂದಿಯಲ್ಲಿ ಇವರು ಮೂವರಾಗಿದ್ದಾರೆ. 5 ಇಡಿಯಟ್ಸ್. ಓಕೆ, 5 ಇಡಿಯಟ್ಸ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ. ಓಕೆ, ಬಟ್ 2 ಸುಳಿವು ತಗೊಂಡು ಉತ್ತರ ಕೊಟ್ಟಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಓಕೆನಾ? ಈಗ ನಿಮ್ಮ ಸಮಯ ಶುರುವಾಗ್ತದೆ. ನೀನು, ನಾನು, ನನ್ನ ಗಂಡ. ಸಂಬಂಧ ಇಲ್ಲ. ಫಿಲಮ, ನಾನು, ನೀನು, ನಾನು ನನ್ನ ಹೆಂಡತಿನ. ನಾನು ನನ್ನ ಕನಸು. ಗಂಡ ಹೆಂಡತಿ. ನಾನು ನನ್ನ ಗಂಡ. ನೋಡಿ, ಅವ್ರು ಏನು ಹೇಳ್ತಾ ಇದ್ದಾರೆ ಫಸ್ಟ್ ನೋಡಿ. ನಾನು ನಾನೇನು ಮಾಡಲಿಲ್ಲ. ನನಗೆ ನನಗೂ ಹೆಂಡತಿ ಬೇಕು. ನಾನು ನೀನು ಜೋಡಿ. ನಾನು ನೀನು. ನಾನು ನನ್ನ. ನೋಡಿ, ನಾನಿನ್ನ ಬಿಡಲಾರೆನಾ? ನಾನಿನ್ನ ಬಿಡಲಾರೆ. ಓಕೆ, ನಾನಿನ್ನ ಬಿಡಲಾರೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಓಕೆ, ಇದಕ್ಕೂ ಕೂಡ ಸರಿಯಾದ ಉತ್ತರ ಕೊಟ್ಟು
ಟೋಟಲ್ 30 ಅಂಕ ಆಗಿದೆ ನಿಮ್ಮ ತಂಡಕ್ಕೆ. ಈಗ ಮೂರನೇದು ನೋಡೋಣ. ಸರಿ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಮಗು ನನ್ನ ಮಗು. ಮಕ್ಕಳಿರಲ್ಲವ ಮನೆ ತುಂಬ. ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ಓಕೆ, ಒಟ್ಟಿನಲ್ಲಿ 3 ಪ್ರಶ್ನೆಗಳಿಗೆ 3 ಸರಿಯಾದ ಉತ್ತರ ಕೊಟ್ಟಿದ್ರೆ, ಆದರೆ ಸುಳಿ ತೊಗೊಂಡು ಹೇಳಿರೋದ್ರಿಂದ ಟೋಟಲ್ ನಿಮಗೆ 50 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಗೆ. ಓಕೆ, ಕಂಗ್ರಾಟ್ಸ್. ಓಕೆ ಓಕೆ, ಇನ್ನು ನೆಕ್ಸ್ಟ್ ಕನಕರಾಗ ಕುಟುಂಬ. ನಿಮ್ಮ ತಂಡದಿಂದ ಯಾರು ಬರ್ತಾ ಇದ್ದೀರಾ? ಆರ್ಕೆಸ್ಟ್ರಾದಲ್ಲಿ ಏನೋ ಮಾಡ್ತೀರಾ ಸರ್? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮನೆ, ದೊಡ್ಡ ಮನೆ. ರಾಶಿ, ಮನೆ ಕಟ್ಟಿ ನೋಡು. ಆಕಾಶ, ಮೋಡ, ಬಾನು. ಬಾನು, ಬೆಳ್ಳಿ ಮೋಡ. ಆಶಾ ಗೋಪುರ. ಮಂದಿರ. ಮೋಡಗಳು, ಮೋಡ, ಬೆಟ್ಟಗಳು, ಬೆಟ್ಟದ ಹೂವು. ಬೆಟ್ಟ. ಮನಸ್ಸು, ಹೃದಯ, ಹೃದಯ. ಹೃದಯ, ಮನಸ್ಸು, ಬೆಟ್ಟ, ಹೃದಯ, ಹೃದಯ ಅರಳಿತು. ವಾಸನೆ, ಅಲ್ಲ. ಸುವಾಸನೆ, ಸುಮಧುರ. ಗಂಧರ್ವಗಿರಿ, ಹೃದಯ. ಹೃದಯ ಅರಳಿತು. ಮೊದಲನೇ ಸುಳಿವು ಪಿ ಶೇಷಾದ್ರಿ ನಿರ್ದೇಶನದ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ದತ್ತಣ್ಣ ಅವರು ಪ್ರಮುಖ ಪಾತ್ರ ಮಾಡಿರುವ ಚಿತ್ರ ಇದು. ಬೇರೆ ಯಾರಾದ್ರೂ ಹೇಳ್ತೀರಾ? ಓಕೆ, ಸರಿಯಾದ ಉತ್ತರ ಏನು ಅಂತ ನೋಡ್ಬಿಡೋಣವಾ? ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ನೋಡೋಣ. ಬೆಟ್ಟದ ಜೀವ. ಓಕೆ, ಅದನ್ನೇ ಹಿಂಗೆ ಹೇಳ್ತಾ ಇದ್ದಾರೆ ಅವರು ಈ ಥರ. ಓಕೆ ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಸರ್ ಏನಂತೇಳಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಕೃಷ್ಣ, ಕೃಷ್ಣ, ಹೊಳಲು, ಕೃಷ್ಣ ರುಕ್ಮಿಣಿ, ಕೃಷ್ಣನ್ ಲೀಲೆ. ಕೃಷ್ಣನ್ ಲವ್ ಸ್ಟೋರಿನ, ಕೃಷ್ಣನ್ ಲವ್ ಸ್ಟೋರಿ. ಮ್ಯಾರೇಜ್, ಕೃಷ್ಣನ್ ಮ್ಯಾರೇಜ್ ಸ್ಟೋರಿನ. ಕೃಷ್ಣನ್ ಮ್ಯಾರೇಜ್. ಓಕೆ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಡೋ ಮೂಲಕ 20 ಅಂಕವನ್ನು ನಿಮ್ಮ ಕುಟುಂಬ ಗಳಿಸ್ಕೊಂಡಿದೆ ಈ ಒಂದು ಪ್ರಶ್ನೆಯಿಂದ. ಓಕೆ, ಇನ್ನು ಮೂರನೇದು ನೋಡೋಣ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತದೆ. ಆನೆ, ಆನೆ, ಗಣೇಶ. ಗಣೇಶ. ಗಜಮುಖ. ಗಜಾನನ, ಸಮಾನಾರ್ಥಕ ಪದಕ್ಕೆ ಏನೇನು ಹೇಳ್ತಾರೆ? ಆನೆ, ಏಕದಂತ. ವಕ್ರತುಂಡ, ಮೂಷಿಕ. ಆನೆ. ನೆಕ್ಸ್ಟ್ ನೆಕ್ಸ್ಟ್ ಹೇಳಿ. ಏನೇ ಆಪ್ಷನ್ ಏನಿದೆ? ಪ್ರಥಮ. ಕುಟುಂಬ. ನಾವೆಲ್ಲರೂ. ಸ್ನೇಹ. ಗೆಳೆಯ, ಗೆಳೆಯ, ಹಾಂ. ಆನೆಗೆ ಗೆಳೆಯರು, ಗೆಳೆಯರು. ಸ್ನೇಹಲೋಕ. ಗೆಳೆಯರ ಬಂಧ. ಗೆಳೆಯರ ಬಳಗ. ಗೆಳೆಯರ ಬಳಗ. ಗಣೇಶನ ಗೆಳೆಯರ ವಿಘ್ನೇಶ್ವರ ಗೆಳೆಯರ ಬಳಗ. ವಿಘ್ನ ಗಣೇಶ. ಅದಕ್ಕೆ ಬೇರೆ ಏನು ಸಮಾನಾರ್ಥಕ ಪದಗಳು ಏನೇನಿದೆ ಇಲ್ಲಿ? ಗಣಪತಿ ಗೆಳೆಯರ ಬಳಗ. ಅರ್ಧ ಉತ್ತರ ಕರೆಕ್ಟಾಗಿ ಕೊಟ್ಟಿದ್ದಾರೆ. ವಕ್ರತುಂಡ, ವಕ್ರತುಂಡಾಯ, ಮೂಷಿಕ. ದಂತ, ಏಕದಂತ ಗೆಳೆಯರ ಬಳಗನ. ಏಕ. ಓಕೆ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ವಿಜಯ ರಾಘವೇಂದ್ರ ನಟನೆ ಸಿನಿಮಾ ಇದು. ಅದು ಗೊತ್ತಾಯ್ತು. ನೀವು ಗಣಪತಿ ಹಬ್ಬ ಬಂದಾಗ ಇವ್ರು ನೆನಪಾಗ್ತಾರೆ. ಇದು ಎರಡನೇ ಆಪ್ಷನ್. ಗಣೇಶ ಗೆಳೆಯರ ಬಳಗನ. ಗಣಪತಿ ಬೇರೆ ಯಾರಾದ್ರೂ ಹೇಳ್ತೀರಾ? ವಿನಾಯಕ.
ವಿನಾಯಕ ಗೆಳೆಯರ ಬಳಗ. BTSV. ಓಕೆ ಸರ್, ಈ ಒಂದು ಸುತ್ತಿನಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನು ನಿಮ್ಮ ತಂಡ ಪಡ್ಕೊಂಡಿದೆ. ಓಕೆ, ಇನ್ನು ಸಮಾಗಮ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 2 ಫಿಲಮ್ ನೇಮು 2 ಪದ. ಫಸ್ಟ್ ಪದ ಇಂಗ್ಲಿಷ್ 2 2 2.5 2 2/2 2 1 1 2 3 11 22 ಜೋಡಿ ಜೋಡಿ 22 ಇಂಗ್ಲಿಷ್ ಜೋಡಿ 2 ಜೋಡಿ 2 ಪೇರ್ 2 couples 2 ಜೋಡಿ 2 ಜೋಡಿ 2 ಬೇರೆ couple ಏನಾದರೂ ಆಪ್ಷನ್ ಮಾಡು, ಬೇರೆ ಆಪ್ಷನ್ ಮಾಡು. 2 ಜಾಯಿಂಟ್ 2 couple 2 ಫಸ್ಟ್ ವರ್ಡ್ 2 ಓಕೆ, ಸಮಯ ಮುಗಿದಿದೆ. ಜಗ್ಗೇಶ್ ನಟನೆಯ ಸಿನಿಮಾ ಮೊದಲ ಸುಳಿವು. 2 in 1. ಓಕೆ, ಇನ್ನು ಎರಡನೇ ಸುಳಿವು ಬಸ್ ಅನ್ನ ನೆನಪಿಸ್ಕೊಳ್ಬಹುದು. ಬಸ್ 2 ಟರ್ಮಿನಲ್ ಡಬಲ್ ಡೆಕ್ಕರ್. ಓಕೆ, ಡಬಲ್ ಡೆಕ್ಕರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಬಟ್ 2 ಸುಳಿವು ತಗೊಂಡಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಓಕೆ, ಅವ್ರು ಹೇಳ್ತಾ ಇದ್ದಾರೆ ನೀವು 2 ಅದು 2 ಎಲ್ಲ ಹೇಳ್ತಾ ಇದ್ದಾರೆ, ಬಟ್ ಡಬಲ್ ಅಂತಾನೆ ಹೇಳ್ತಾ ಇಲ್ಲ. ಇದೆರಡು ತೋರಿಸಿದ್ರು ಕೂಡ ಅಲ್ವಾ? ಓಕೆ, ನೆಕ್ಸ್ಟ್ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 2 words ವಾಚ್ ಗಡಿಯಾರ ಸಮಯದ ಗೊಂಬೆ. ಓಕೆ, ಸಮಯದ ಗೊಂಬೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಈ ಪ್ರಶ್ನೆಯಿಂದ ಪಡೆದುಕೊಂಡಿದ್ರ. ಓಕೆ, ಇನ್ನು ಲಾಸ್ಟ್ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 1 word ಒಂದೇ ವರ್ಡ್. ಎಷ್ಟು ಯಶ್. KGF ರಾಮಾಚಾರಿ ಇದು ಬೇರೆ ಬೇರೆ ಗಜ ಕೇಸರಿ ಮನೆ ರಾಕಿ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಗಜ ಕೇಸರಿ ರಾಜಾವಲಿ. ರಾಜ ಬೇರೆ ಆಕ್ಷನ್ ಮಾಡು, ಬೇರೆ ಆಕ್ಷನ್ ಮಾಡು. ಕಿರೀಟನ ರಾಜಾವಲಿ. ಕಿರೀಟ ಮಾಸ್ಟರ್ ಪೀಸ್ ರಾಜೇಂದ್ರ ರಾಜರತ್ನ ರಾಜನ ತುಂಬಾ ಸರಿಯಾಗಿ ನಟನೆ ಮಾಡಿ ತೋರಿಸ್ತಾ ಇದ್ದಾರೆ. ರಾಜನ್ ಮನೆ ರಾಜನ ಮನೆ. ಓಕೆ, ಮೊದಲನೇ ಸುಳಿವು ಬೆಂಗಳೂರಿಗೆ ಸಂಬಂಧಿಸಿದ್ದು. ರಾಜಧಾನಿ. ಓಕೆ, ರಾಜಧಾನಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ. ಸರಿಯಾಗಿದೆ. ಬಟ್ ಒಂದು ತಗೊಂಡು ಉತ್ತರ ಹೇಳಿದ್ರಿಂದ 15 ಅಂಕ ಸಿಗ್ತಾ ಇದೆ ನಿಮಗೆ. ಓಕೆ, ಸೊ ವೆಲ್ ಪ್ಲೇ. ಓಕೆ, ತುಂಬಾ ಚೆನ್ನಾಗಿ ನಟನೆ ಮಾಡಿದ್ರು. ಓಕೆ, ಇನ್ನು 4ನೇ ಕುಟುಂಬದಿಂದ ಯಾರು ಬರ್ತಾ ಇದ್ರ ಸರ್? ಭಯಂಕರವಾಗಿ ಆಕ್ಟ್ ಮಾಡಿ ತೋರ್ಸೋದಕ್ಕೆ. ಚಂದ್ರು. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಫಿಲಂ ಹೆಸರಾ? ಬಲರಾಮ. ಬಾಡಿ ಬಿಲ್ಡರು.
ಸೋಳು ಬಾಡಿ ಬಿಲ್ಡರ್, ಹೀರೋ, ಬಾಡಿಗಾರ್ಡು 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 ಬಾಡಿಗಾರ್ಡು. ಓಕೆ, ಬಾಡಿ ಗಾರ್ಡ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಸರಿಯಾದ ಉತ್ತರ ಹೇಳೋದ್ರ ಮೂಲಕ 20 ಅಂಕವನ್ನ ಪಡ್ಕೊಂಡಿದ್ದೀರಾ. ಓಕೆ, ಓಕೆ ಸರ್, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ದೇವರು, ಸ್ವಾಮಿ, ದೇವಸ್ಥಾನ, ಮನೆ ಅಲ್ಲ, ವರ, ಫಿಲಂ ಹೆಸರ, ವರ, ತಪಸ್ಸು, ಸ್ವಾಮಿ, ಕರುಣೆ, ಅಯ್ಯಪ್ಪ ಸ್ವಾಮಿ, ಫೋಟೋ, ದೇವರು, ದೇವರು, ಪರಮಾತ್ಮ, 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 ಪರಮಾತ್ಮ. ಓಕೆ, ಓಕೆ, ಪರಮಾತ್ಮ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋಡೋಣ. ಓ, ಪರಮಾತ್ಮ ಸರಿಯಾದ ಉತ್ತರ. ಓಕೆ, ಈ ಒಂದು ಪ್ರಶ್ನೆಗೂ ಸರಿಯಾದ ಉತ್ತರ ಕೊಡೋದ್ರ ಮೂಲಕ 40 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಇನ್ನು ನೋಡೋಣ ಲಾಸ್ಟ್. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಫಿಲಂ ನೇಮ, ದೇವರಾಣಿ, ಕಷ್ಟ ಅಲ್ಲ, ದೇವರು, ಸೋಲು, ಸೋತು ಹೋಗಿಲ್ಲ, ನಿರಾಸೆ, ಜಿಗುಪ್ಸೆ, ಜಿಗುಪ್ಸೆ, ನಿರಾಸಾದಾಯಕ, ಸೋಲು ಗೆಲುವು, ಹಣೆ ಬರ, ಸೋಮಾರಿತನ, ಹಣೆ ಬರ, ಅಸಡ್ಡೆ, ಸುಸ್ತು, ಸಾಕಪ್ಪ ಅನ್ನೋ ಥರ. ಇಷ್ಟೇ ಯಾಕೆ ಬೇಕಪ್ಪ ಜೀವನ, ಯಾಕೆ ಬೇಕು ಜೀವನ, ಆಗಲ್ಲ ನನ್ನ ಕೈಲಿ. ರೀಸೆಂಟ್ ಫಿಲ್ಮಾ? ಫಿಲಮ್ ಆಕ್ಷನ್ ಮಾಡ್ಬೇಕಷ್ಟೇ, ಮಾತಾಡೋಣ. ಇಷ್ಟು ಕಷ್ಟ, ಇಷ್ಟು ಲೈಫ್ ಇಷ್ಟೇನೆ, ಲೈಫ್ ಇಷ್ಟೇನೆ. ಲೈಫು ಇಷ್ಟೇನೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಕಂಗ್ರಾಟ್ಸ್. ಇದು ಸಾಮಾನ್ಯವಾಗಿ ಹೇಳುವಂತದ್ದಲ್ವಾ ಸರ್? ಆರಾಮಾಗಿ ಗೆಸ್ ಮಾಡ್ಬೋದಾಗಿತ್ತು. ಟೈಮ್ ತಗೊಂಡ್ಬಿಟ್ಟು. ಇಲ್ಲ ಮೇಡಮ್, ಹಿಂಗಂದ್ರೆ ಹಿಂಗ್ ಗೊತ್ತಾಗುತ್ತೆ ಮೇಡಮ್. ಸೊ 4 ಸುತ್ತುಗಳು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ವಿ. ಸೊ ಎಲ್ಲರಿಗೂ ಹೇಗಿತ್ತು ಇಲ್ಲಿ ಒಂದು ಆಟ ಆಡಿದ್ದು ಅಂತ ಹೇಳಿ? ತುಂಬಾ ಚೆನ್ನಾಗಿ. ಯಾವ್ಯಾವ ತಂಡ ಎಷ್ಟು ಅಂಕ ಗಳಿಸಿದೆ ಅಂತ ನೋಡೋಣ. ಓಕೆ, ಮೊದಲನೇದಾಗಿ ಅನುಬಂಧ ಕುಟುಂಬ ಎಷ್ಟು ಅಂಕ ಗಳಿಸಿದೆ ನೋಡೋಣ. 190. ಓಕೆ, ಕಂಗ್ರಾಟ್ಸ್. ಓಕೆ, ಇನ್ನು ಎರಡನೇ ಕುಟುಂಬ ಕನಕರಾಗ ಕುಟುಂಬ, ನೀವೆಷ್ಟು ಅಂಕ ಗಳಿಸಿದ್ರ ಅಂತ ನೋಡೋಣ. 175 ಅಂಕಗಳು. ಕಂಗ್ರಾಟ್ಸ್ ನಿಮಗೆ. ಹಾಗೆ ಇನ್ನು ಮೂರನೇ ಕುಟುಂಬ ಸಮಾಗಮ ಕುಟುಂಬ, ಇವರೆಷ್ಟು ಅಂಕ ಗಳಿಸಿದ್ದಾರೆ ಅಂತ ನೋಡೋಣ. 135 ಅಂಕಗಳನ್ನು ಗಳಿಸಿದ್ದಾರೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸ್ವರಾಂಜಲಿ ಕುಟುಂಬ, ಇವರೆಷ್ಟು ಅಂಕ ಗಳಿಸಿದ್ದಾರೆ ಅಂತೇಳಿ ನೋಡೋಣ. 220. ಇನ್ನು ಸ್ವರಾಂಜಲಿ ಕುಟುಂಬ 220 ಅಂಕ ಗಳಿಸೋದ್ರ ಮೂಲಕ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಅನುಬಂಧ ಕುಟುಂಬ 195 ಅಂಕ ಪಡೆಯೋದ್ರ ಮೂಲಕ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದೀರಾ. ಸಿನಿ ಕ್ವಿಸ್ ಕಡೆಯಿಂದ ಒಂದು ಚಿಕ್ಕ ಕಿರುಕ. ಕನಕರಾಗ ಕುಟುಂಬ, ನೀವು 3ನೇ ಸ್ಥಾನವನ್ನ ಪಡೆದುಕೊಂಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಹಾಗೆ ಸಮಾಗಮ ಕುಟುಂಬ, ನೀವು 4ನೇ ಸ್ಥಾನವನ್ನ ಪಡೆದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಸ್ ಕಾರ್ಯಕ್ರಮ ಎಷ್ಟು ಸೊಗಸಾಗಿತ್ತು, ನೋಡೋದಕ್ಕೆ ತುಂಬಾ ಅದ್ಭುತವಾಗಿತ್ತು ಅಲ್ವಾ? ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನ ಕಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Na na na